ಪಾಕಿಸ್ತಾನದ ಮತ್ತೊಂದು ವಾಯುನೆಲೆ ಉಡಿಸಾಗಿದೆ. ಸರ್ಗೋಧಾ ವಾಯುನೆಲೆಯ ಮೇಲೆ ಭಾರತ ದಾಳಿ ಮಾಡಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಸರ್ಗೋಧಾ ವಾಯುನೆಲೆ ಇದು. ಭಾರತದ ಕ್ಷಿಪಣಿ ದಾಳಿಯನ್ನ ತಡೆಯೋದಕ್ಕೆ ಪಾಕಿಸ್ತಾನ ಸಂಪೂರ್ಣ ವಿಫಲ ಆಗಿದೆ. ರಾತ್ರಿಯಿಂದ ಇಲ್ಲಿಯವರೆಗೂ ನಡೆದಂತಹ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 8 ವಾಯುನೆಲೆಯನ್ನ ಭಾರತ ಧ್ವಂಸಗೊಳಿಸಿದೆ. ಸರ್ಗೋಧಾ ಏರ್ಬೇಸ್ ಧ್ವಂಸವಾದಂತಹ ಸಂದರ್ಭದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಸರ್ಗೋಧಾ ವಾಯುನೆಲೆ ಇದು. ಪಾಕಿಸ್ತಾನದ 8 ವಾಯುನೆಲೆ ಧ್ವಂಸಗೊಂಡಿದೆ ರಾತ್ರಿಯಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಕಳೆದ 3 ದಿನದಿಂದಲೂ ಕೂಡ ಪಾಕಿಸ್ತಾನ ದಾಳಿಯನ್ನ ಭಾರತ ಸೇನೆ ಸಮರ್ಥವಾಗಿ ಎದುರಿಸ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಈಗ ರಾತ್ರಿಯಿಂದ ಈಚೆಗೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ಒಟ್ಟು 8 ವಾಯುನೆಲೆ, ಪಾಕಿಸ್ತಾನದ 8 ವಾಯುನೆಲೆ ಧ್ವಂಸಗೊಂಡಿದೆ ಅನ್ನುವಂಥದ್ದು. ಈ ಸರ್ಗೋಧಾ ಏರ್ಬೇಸ್ ಧ್ವಂಸವಾದಂತಹ ಮಾಹಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೀಣಾ, ಇದೊಂದು ಮಹತ್ವದ ಹೆಜ್ಜೆ ಅಂತ ನಾವು ಹೇಳ್ಬೋದು. ನಮ್ಮ ಸೇನೆಯ ಮಹತ್ವದ ಹೆಜ್ಜೆ. ಟಿಟ್ ಫಾರ್ ಟ್ಯಾಟ್ ಅನ್ನುವಂಥದ್ದು ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ನಮ್ಮ ಭಾರತದ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡುವುದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕಾಗಿತ್ತು, ಪಾಕಿಸ್ತಾನ ಒಂದೊಮ್ಮೆ ನಾವು ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು. ಬಹುತೇಕ ಅದನ್ನು ಮರೆತು ಮಾಡಿದ್ದಾರೆ. ನಮ್ಮ ಜಮ್ಮುವಿನ ವಿಮಾನ ನಿಲ್ದಾಣವನ್ನು 2 ಬಾರಿ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದರು, ಆದರೆ ಅದು ಆ ಯತ್ನ ವಿಫಲ ಆಗೇ ಆಯಿತು. ಸೊ ಅದಾದ ನಂತರ ನಮಗೆ ಟಿಟ್ ಫಾರ್ ಟ್ಯಾಟ್ ಇದ್ದೇ ಇರುತ್ತೆ. ಹಾಗಾಗಿ 9 ವಾಯುನೆಲೆಗಳಿಗೆ ಕಳೆದ ರಾತ್ರಿ ಗುರಿ ಇಡ್ತು. ಅದರಲ್ಲಿ ಭಾರತ ಯಶಸ್ವಿ ಕೂಡ ಆಗಿದೆ. ಸರ್ಗೋಜಾ ಇರ್ಬೋದು, ಅದೇ ರೀತಿ ಇದೇ ರೀತಿಯ ಸಾಕಷ್ಟು ವಾಯುನೆಲೆಗಳು 8 ವಾಯುನೆಲೆಗಳಲ್ಲೂ ಕೂಡ ದಾಳಿಯನ್ನು ಮಾಡಿರುವಂಥದ್ದು. ದಾಳಿ ಮಾಡಿ ನಾವೇನು ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿರುವಂಥದ್ದು ನಮ್ಮ ಸೇನೆ. ವೀಣಾ, ಎಸ್ ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನೇ ಭಾರತ ಕೊಡ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ದಾಳಿ ಏನಿದೆ ಅದಕ್ಕೆ ಮಾತ್ರ ಪ್ರತ್ಯುತ್ತರ ಹೋಗ್ತಾ ಇರುವಂತದ್ದು. ಒಂದು ವೇಳೆ ಭಾರತ ಏನಾದರೂ ಟಾರ್ಗೆಟ್ ಮಾಡಿ ಹೊಡೆದ್ರೆ ಬಹುಶಃ ಪಾಕಿಸ್ತಾನ ನಿರ್ನಾಮ ಆಗೋದು ಅತಿ ಶೀಘ್ರ ಅಂತ ಅನ್ಸುತ್ತೆ. ಮಂಜು, ಅದರಲ್ಲಿ 2 ಮಾತಿಲ್ಲ. ಆದರೆ ಸಮಯ ಮತ್ತು ಸಂದರ್ಭ ಎರಡನ್ನೂ ಕೂಡ ಬೇರೆ, ಅಂದರೆ ಒಬ್ಬ ಜಡ್ಜ್ ಆಗಿ ಯಾರಾದರೂ ಬೇರೆ ದೇಶ ಕೂತ್ರೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದು ಬಂದರೆ ನಮ್ಮ ನೋವನ್ನು, ಅಂದರೆ ನಾವು ಸುಮಾರು 26 ಭಾರತೀಯರನ್ನು, ಅದಾದ ಮೇಲೆ ಶೆಲ್ ದಾಳಿಯಲ್ಲಿ 10 ರಿಂದ 15 ಜನರನ್ನು ಕಳ್ಕೊಂಡು, ಇನ್ಕ್ಲೂಡಿಂಗ್ ರಚೋರಿಯ ADCಯನ್ನು ಕೂಡ ಕಳ್ಕೊಂಡಿದ್ದೇವೆ. ಸೊ ಇಷ್ಟು ನಡೆದರೂ ಕೂಡ ಒಂದೇ ಒಂದು ಸಾರಿ ನಾವು ಅಮಾನವೀಯ ಹೆಜ್ಜೆಯನ್ನು ಭಾರತ ಇಟ್ಟಿಲ್ಲ. ಎಲ್ಲವೂ ಕೂಡ ದಾಳಿ ನಡೆದಂಥದ್ದು. ಸುಮಾರು 100 ಜನಕ್ಕೆ ಇದ್ದಂಥ ಹೊಡೆದಿದ್ದು ಅವರೆಲ್ಲ ಭಯೋತ್ಪಾದಕ ನೆಲೆಗಳಲ್ಲಿ ಇದ್ದಂಥವರು, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಂಥವರು, ಅಲ್ಲಿ ತರಬೇತಿ ಕೊಡ್ತಾ ಇದ್ದಂಥವ್ರು. ಅದೇ ರೀತಿ ನಾವು ಅಟ್ಯಾಕ್ ಮಾಡಿರುವಂಥದ್ದು ಕೂಡ ವಾಯುನೆಲೆಗಳಿರ್ಬೋದು, ಅಲ್ಲಿನ ಸ್ಟೇಡಿಯಂ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ದೀವೋ ಎಲ್ಲವೂ ಕಡೆಗಳಲ್ಲೂ ಕೂಡ ನಮ್ಮದು ನ್ಯಾಯಯುತ ನಡೆ ಮತ್ತೆ ಅಟ್ಯಾಕ್ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದನ್ನೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ಸಾಕಷ್ಟು ಒಂದು ಟೀಮ್ ಕೂಡ ರೆಡಿ ಆಗಿದೆ. ಈ ಡಾಟಾ ಸಂಗ್ರಹ ಮಾಡೋದು, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಆನಂತರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆಯಲ್ಲಿ ನಮ್ಮನ್ನು ಪ್ರೆಸೆಂಟ್ ಮಾಡಿದರೆ ಎಲ್ಲರೂ ಕೂಡ ಹೌದು ಎನ್ನಬೇಕು. ಆ ರೀತಿಯಾದಂಥ ರೀತಿಯಲ್ಲಿ ಒಂದು ವಿಶೇಷ ತಂಡವೂ ಕೂಡ ಭಾರತ ಸೇನೆ ಮತ್ತು ಕೇಂದ್ರ ಸರ್ಕಾರ ರಚನೆ ಮಾಡಿಕೊಂಡಿರುವಂಥದ್ದು. ಅದರ ಕೆಲಸನೇ ಅಷ್ಟು. ಎಲ್ಲಿ ದಾಳಿ ಆಗಿದೆ ಅದಕ್ಕೆ ವೈಜ್ಞಾನಿಕವಾಗಿ ಯಾರು ದಾಳಿ ಮಾಡಿದರು, ಅಲ್ಲಿ ಪ್ರಯೋಗ ಆಗಿರುವಂಥ ಶೆಲ್ಗಳು ಅಥವಾ ಅಲ್ಲಿ ಸಿಕ್ಕಂತಹ ಏನು ಪಾರ್ಟ್ಸ್ ಇರ್ತವೆ, ಪಾರ್ಟಿಕಲ್ಸು, ಅವೆಲ್ಲವನ್ನು ಕೂಡ ಎಕ್ಕಿ ತೆಗೆದು ಅದರ ಒಂದು ತಪಾಸಣೆ ಮಾಡಿ ಯಾರು ಅದರ ಸೃಷ್ಟಿಕರ್ತರು ಅನ್ನುವಂಥ ಹುಡುಕುವ ಕೆಲಸ ಅದು ಮಾಡುತ್ತೆ. ಅದನ್ನು ವೈಜ್ಞಾನಿಕವಾಗಿ ಅದನ್ನು ದಾಖಲೆಗಳಾಗಿ ಸಂಗ್ರಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಇಟ್ಟು ಪಾಕಿಸ್ತಾನಕ್ಕೆ ಮತ್ತಷ್ಟು ಚೀಮಾರಿ ಹಾಕಿಸುವ ಕೆಲಸ ಇದಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು. ವೀಣಾ, ಎಸ್, ಥ್ಯಾಂಕ್ ಯು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.